ಮುಂದೆ ಮುಂದೆ ಸರ್ ಇದು ಏನಿವತ್ತು ಈ ಗುಂಡಾಲ್ ಜಲಾಶಯಕ್ಕೆ ಮೈನರ್ ಇರಿಗೇಷನಿಂದ ಏನು ಲಿಫ್ಟ್ ಇರಿಗೇಷನ್ ಇತ್ತು ಇದು ಸಮರ್ಪಕವಾಗಿ ಬಳಕೆ ಆಗ್ತಿರಲಿಲ್ಲ. 800 ಮೀಟ್ರಷ್ಟು ಇದು ಲೈನಿಂಗು ಮತ್ತು ಪೈಪ್ಲೈನ್ ಆಗಬೇಕಿತ್ತು. ಬಟ್ ಅದರಲ್ಲಿ ಒಂದು ಹಂತಕ್ಕೆ ಮಾತ್ರ ಇದು ಆಗಿತ್ತು. ಈಗ ಉಳಿದಂಥದಕ್ಕೆ ಈಗ 1.5 ಕೋಟಿ ಅನುದಾನ ಇವತ್ತು ಬಿಡುಗಡೆ ಆಗಿದೆ. ಆ ಕೆಲಸನ ಪೂರ್ಣಗೊಳಿಸಿ ಸುಮಾರು 250ರಿಂದ 300 ಎಕರೆ ಅಚ್ಚುಕಟ್ಟು ಪ್ರದೇಶಕ್ಕೆ ನೀರು ಕೊಡ್ತಕ್ಕಂಥ ಕೆಲಸ ಈ ಒಂದು ಲಿಫ್ಟ್ ಇರಿಗೇಷನಿಂದ ಆಗ್ತಾಯಿದೆ. ಸುಮಾರು 40 HP ಪಂಪುಗಳು 2 ಪಂಪ್ ಇದೆ. ಆಮೇಲೆ ಲೈನಿಂಗ್ ಎಲ್ಲ ಸ್ವಲ್ಪ ಹಾಳಾಗಿದೆ, ಅದನ್ನೆಲ್ಲನೂ ಹೂಳು ತುಂಬಿಕೊಂಡಿದೆ. ಅದನ್ನೆಲ್ಲ ತೆಗೆದು ಅದನ್ನು ಸಮರ್ಪಕವಾಗಿ ನೀರು ಹರಿಯೋ ರೀತಿಯಲ್ಲಿ ಇದು ಬಳಕೆ ಮಾಡಲಿಕ್ಕೆ ಇವತ್ತು ಈ ಒಂದು ಗುದ್ಲಿ ಪೂಜೆ ಮಾಡಿರ್ತಕ್ಕಂಥದ್ದು, ಈ ಅನುದಾನನ ಬಳಸ್ತಾ ಇರ್ತಕ್ಕಂಥದ್ದು. ಯಾಕೆಂದರೆ ಈಗ ಗುಂಡಾಲಕ್ಕೆ ಸಾಕಷ್ಟು ನೀರನ್ನು ಇವತ್ತು ತುಂಬಲಿಕ್ಕೆ ಏತ ನೀರಾವರಿಯಿಂದ ಅವಕಾಶ ಆಗಿದೆ. ಮಳೆಗಾಲದಲ್ಲೂ ಅದು ತುಂಬಿದಾಗ ಎರಡನ್ನೂ ನಾವು ಈ ಭಾಗದ ರೈತರಿಗೆ, ಯಾಕೆಂದರೆ ಆ ಭಾಗಕ್ಕೆ ನೀರು ಹೋಗ್ತಿರ್ಲಿಲ್ಲ, ಅಂತರ್ಜಲ ಹೆಚ್ಚುತ್ತಷ್ಟೇ ಹೊರತು ಬಟ್ ಹತ್ತಿರಕ್ಕೆ ನೀರು ತಗೊಂಡು ಹೋಗೋಂಥ ಕೆಲಸ ಅದು ಈಗ ಈ ಒಂದು ಏತ ನೀರಾವರಿ ಮೈನರ್ ಇರಿಗೇಷನಿಂದ ಆಗಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದೆಲ್ಲ ಒಂದು ಸಂಪೂರ್ಣವಾಗಿ ಏನು ಪೆಂಡಿಂಗ್ ಕೆಲಸ ಇತ್ತು ಅದನ್ನೆಲ್ಲ ಪೂರ್ಣಗೊಳಿಸಿ ಆ ಭಾಗದ ರೈತರಿಗೆ ನೀರು ಕೊಡ್ತಕ್ಕಂಥ ಕೆಲಸ ಆಗಬೇಕು. ನಾನು ಒಂದು ತಮ್ಮ ಮನವಿ ಮಾಡೋದೇನಪ್ಪ ಅಂದರೆ, ಎಲ್ಲ ಆಗಿ ಒಂದು ಅವರಿಗೆ ಸಮರ್ಪಕವಾಗಿ ಬಳಕೆ ಮಾಡ್ಬೋದು ಅಂತ ಹೇಳಿದ ಮೇಲೆ ರೈತರು ಅದಕ್ಕೆ ಕೈ ಜೋಡಿಸಿ ಅದನ್ನು ಮೇಂಟೆನೆನ್ಸ್ಗೆ ಅವ್ರು ಕೈ ಜೋಡಿಸ್ಬೇಕು. ಮತ್ತು ಅವರು ಸಹ ಇದಕ್ಕೆ ಸಹಭಾಗಿತ್ವ ಬೇಕು ಅನ್ನೋದು ನನ್ನ ಒಂದು ಮನವಿ. ಏಕೆಂದರೆ ಅದಾದಾಗ ಎಲ್ಲ ಒಂದು ವ್ಯವಸ್ಥೆ ನೀಟಾಗಿರುತ್ತೆ. ಯಾರು ನಂದಲ್ಲ ಅಂತ ಬಿಟ್ಟರೆ ಅದು ಹಾಳಾಗತ್ತೆ ಹೊರತು ನಂದು ಅಂತ ಉಪಯೋಗಿಸಿದಾಗ ಅದೆಲ್ಲನೂ ಚೆನ್ನಾಗಿರುತ್ತೆ. ಸೊ ಆ ಕೆಲಸ ನಾನು ಈ ಭಾಗದ ರೈತರಿಗೆ ಮನವಿ ಮಾಡೋದು, ಒಂದು ಏತ ನೀರಾವರಿ ಸಂಪೂರ್ಣವಾಗಿ ನಿಮಗೆ ಇಲ್ಲಿ ಎಲ್ಲನೂ ಇಲಾಖೆನೂ ನೋಡುತ್ತೆ, ಬಟ್ ನಿಮ್ಮ ಒಂದು ಭಾಗವಹಿಕೆಯಲ್ಲಿ ಮುಖ್ಯ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಮನವಿ ಮಾಡುವಂಥ ಕೆಲಸ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಈ ಕೆಲಸನ ಒಂದು ಗುಣಮಟ್ಟದ ಕೆಲಸ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಆಗೋ ರೀತಿ ಮಾಡಬೇಕಂಥೇಳಿ ಇಂಜಿನಿಯರ್ಗಳಿಗೆ ಮತ್ತು ಕಾಂಟ್ರಾಕ್ಟರ್ಗೆ ಒಂದು ಹೇಳಿರ್ತಕ್ಕಂಥದ್ದು ಅವ್ರು ಮಾಡಲೇಬೇಕು ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಿದ್ದೆ. ನೋಡಿ ಸರ್